ಕವಿತಾತ್ಗೆ ಕವಿತಾತ್ಗೆ ಏನಮ್ಮ? ಕವಿತಾತ್ಗೆ ನಂಗಂತೂ ತುಂಬ ಬೇಜಾರಾಗ್ತಾ ಇದೆ ಅತ್ಗೆ. ಎಲ್ಲಾದರೂ ತೋಟದ ಕಡೆ ಸುತ್ತಾಡ್ಕೊಂಬರೋಣ ಅಂತ. ಹಾಗಾದ್ರೆ ನಾನು ಬರ್ತೀನಿ ಸಿಂಚನಕ್ಕ. ಬಾರಕ್ಕ ಹೋಗೋಣ. ನಾನು ಹೊಸ ಜಾಗ ಏನು ಗೊತ್ತಾಗಲ್ಲ ಅಂತ ಬೇಜಾರಲ್ಲಿದ್ದೆ. ಇವಾಗ ನೀನು ಬರ್ತೀನಿ ಅಂದಲ್ಲ, ಬಾ ಹೋಗೋಣ, ಹಾಗೆ ಸುತ್ತಾಡ್ಕೊಂಬರೋಣ. ನಾನು ಬರ್ತೀನಿ. ಸರಿ ಸರಿ ಆಯಿತು, ಮೂವರು ಹೋಗೋಣ. ಓ, ನಮ್ಮ ಚೋಟ್ ಮೆಣಸಿನ್ಕಾಯಿ ಬರ್ತೈತಂತೆ. ಹ್ಞೂ ಸರಿ ಸರಿ ನಡೀರಿ ಹೋಗೋಣ. ರೇಖಾ ಹುಷಾರಮ್ಮ. ಹ್ಞೂ ಸರಿ ಕವಿತಕ್ಕ, ಹುಷಾರಾಗಿ ಓಡ್ ಬರ್ತೀರಿ. ಅತ್ತಿಗೆ ಬಾಯ್. ಸರಿ ಅಮ್ಮ, ಹುಷಾರು. ಹಾಂ ಸರಿ ಅತ್ತಿಗೆ ಆಯಿತು. ರೇಖಾ ಎಳ್ನೀರು ಕಿತ್ಕೊಳ್ಳೋಣ. ಇಲ್ಲೋಡು ಕೈಗೆ ಅನಿಸುತ್ತೆ ಎಷ್ಟು ಕೆಳಗಡೆ ಇದೆ. ಹ್ಞೂ ಅಕ್ಕ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮರಗಳು, ಅದು ಎಷ್ಟೊಂದು ಕಾಯಿ ಬಿಟ್ಟಿದೆ ನೋಡಕ್ಕ. ಅಕ್ಕ ಇದು ನಮ್ಮ ತೋಟ ಅಲ್ಲ, ಬೇರೆಯವ್ರ ತೋಟ. ನಮ್ಮ ತೋಟ ಆದ್ರೇನು ಬೇರೆಯವ್ರ ತೋಟ ಆದ್ರೇನು ಕಿತ್ಕೊಳ್ಳೋಣ ಬಿಡು ರೇಖಾ. ಎಷ್ಟು ಕಾಯಿ ಕಿತ್ಕೊಂತೀರಿ? 1 2 3 4 4 ಕಾಯಿ ಅಷ್ಟೇ ತಾನೇ? ಸ್ವೀಟ್ ಆಗಿದ್ರೆ ಇನ್ನೊಂದು ಎಕ್ಸ್ಟ್ರಾ 4, ಸರಿನಾ? ಅಕ್ಕ ಅವ್ರೇನೋ ಜಗಳಕ್ಕೆ ಬಂದ್ರೆ? ಹೌದಲ್ಲ, ಜಗಳಕ್ಕೆ ಬಂದರೆ ಏನು ಮಾಡೋದು ರಶ್ಮಿ? ನಾವು ಜಗಳ ಮಾಡೋದು ಅವ್ರ ಮೇಲೆ? ನಾವು ಅವ್ರ ಮೇಲೆ ಜಗಳ ಮಾಡೋದಾ? ಹೌದು. ಇವಾಗ ಎಳ್ನೀರು ಕಿತ್ಕೊಡ್ತೀನಿ, ನೀವು ಕುಡೀರಂತ ತಡೀರಿ. ರೇಖಾ 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 ಬಾಯ್ಲಿ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು. ಬಾಯ್ಲಿ ರೇಖಾ. ಇಲ್ಲ ಇಲ್ಲ, ನಾನು ಬರಲ್ಲ. ಸಿಂಚನ ಅಕ್ಕ ಇಲ್ಲ ಅವ್ರೆ, ನಾನು ಬರಲ್ಲ, ಅವ್ರು ಬೈಕು ಅಂತಾರೆ. ಇಲ್ಲ ಬಾ ರೇಖಾ, ಒಂದು ನಿಮಿಷ ಅಷ್ಟೇ, ಒಂದು ಮಾತು ಹೇಳಬೇಕು. ಬಾಯ್ಲಿ. ಏನು ಹೇಳಬೇಕು? ಅಲ್ಲಿಂದನೇ ಹೇಳ್ರಿ, ಪರವಾಗಿಲ್ಲ. ನಾಳೆ ನೀವು ನಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಬರ್ತಾ ಇರೋ ವಿಷಯ ತಾನೇ? ಅಯ್ಯೋ ಅದಲ್ಲ ರೇಖಾ, ಬಾಯ್ಲಿ. ನಾನು 2 ಸೀರೆ ತೊಗೊಂಡಿದ್ದೀನಿ. ನಿಂಗೆ ಯಾವ್ದು ಇಷ್ಟನೋ ಯಾವ್ದು ಬೇಡವೋ ಅಂತ ಹೇಳ್ಬಾ. ಯಾವುದೋ ಒಂದು ಸೀರೆ ಪರವಾಗಿಲ್ಲ ಬಿಡಿ, ಸಿಂಚನ ಅಕ್ಕ ಇದ್ದಾಳೆ ಇಲ್ಲಿ. ಅಯ್ಯೋ ಅವ್ರು ಕಾಯಿ ಕೇಳ್ತಾವ್ರೆ, ನೀನು ಬಾಯ್ಲಿ ಒಂದು ನಿಮಿಷ ಹೇಳು, ಮತ್ತೆ ಕೇಳು ರೇಖಾ. ಯಾವುದಾದ್ರೂ ಸೀರೆ ತೊಗೊಂಬಿಟ್ರಿ ಪರವಾಗಿಲ್ಲ, ನನಗಿಷ್ಟನೇ. ಅಕ್ಕ ಬಿದ್ದಾಯ್ತು ಕಾಯಿ ಎಲ್ಲ. ಸಾಕಾ ಬಬ್ಲು? ರಶ್ಮಿ, ರೇಖಾ ಸಾಕಾ? ಇನ್ನೂ ಕಾಯಿ ಬೇಕಾ? ರೇಖಾ. ಅಕ್ಕ ಸಾಕು ಅಕ್ಕ, ಸಾಕು. ಅಕ್ಕ ನಿಮ್ಗೆ ಎಳ್ನೀರೆಲ್ಲ ಹೊಡೆಯೋಕೆ ಬರುತ್ತಾ ಅಕ್ಕ? ಹ್ಞೂ ಬರುತ್ತೆ, ಕುಡಿ ರೇಖಾ. ಟೇಸ್ಟ್ ಹೆಂಗಿದೆ ಹೇಳು? ಇನ್ನು ನೋಡು ಎಷ್ಟೊಂದೈತೆ, ಎಲ್ಲ ಹೊಡ್ಕೊಡ್ತೀನಿ, ಕುಡಿತಾ ಇರಬೇಕು. ಚೆನ್ನಾಗೈತೆ ರೇಖಾ ರೇಖಾ. ಅಯ್ಯೋ ನಿಮ್ದೊಳ್ಳೆ ಕತೆ ಐತಲ್ಲ, ಹೋಗ್ರಿ ನೀವು ಸುಮ್ಮನೆ. ಒಂದೇ ಒಂದು ಮಾತಾಡ್ಬಿಟ್ಟು ಹೋಗ್ತೀನಿ ಬಾ ರೇಖಾ. ಇವಾಗ ನಾಳೆ ಹೆಂಗೂ ಮದುವೆ ಫಿಕ್ಸ್ ಆಗುತ್ತಲ್ಲ, ನೀನು ಯಾಕೆ ಹಿಂಗಾಡ್ತಾ ಇದೆಯಾ? ನಾನು ಬರಲ್ಲ, ಹೋಗ್ರಿ, ನಾಳೆ ಮಾತಾಡೋಣ. ಅಯ್ಯೋ ರೇಖಾ, ಸೀರೆ ಕಲರ್ ಯಾವುದಿರಲಿ ಅಂತ ಹೇಳ್ಬಾ. ನಾನು ನೋಡು ಮೊಬೈಲಲ್ಲಿ ತೊಗೊಂಬಂದಿದ್ದೀನಿ, ಫೋಟೋ ಇಲ್ಲ. ಯಾವುದಾದ್ರೂ ಪರವಾಗಿಲ್ಲ. ಹಲೋ, ಬನ್ನಿ ಇಲ್ಲಿ. ಯಾರು ನೀವು? ಯಾಕೆ ಆ ಗಿಡದ ಮರೆಯಲ್ಲಿ ನಿಂತ್ಕೊಂಡಿದ್ದೀರಾ? ಹಾಂ, ಯಾರು ನೀವು? ಏನು ಹೆಣ್ಮಕ್ಳನ್ನ ಫಾಲೋ ಮಾಡ್ಕೊಂಬರ್ತಾ ಇದ್ದೀರಾ ನೀವು? ಹಾಂ, ಏನು ಸಮಾಚಾರ ನಿಮ್ಮದು? ಅದು ರೇಖಾ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ರೇಖಾ ಹತ್ರ ಏನು ಮಾತಾಡಬೇಕು? ಹಾಂ, ಹಲೋ, ನಾನು ಇಲ್ಲಿ ಕೇಳ್ತಾ ಇದ್ದೀನಲ್ಲ, ಮಾತಾಡಿ. ರೇಖಾ ಹತ್ರ ಏನು ಮಾತಾಡಬೇಕು? ಅವ್ರಿಗೂ ನಿಮಗೂ ಏನು ಸಂಬಂಧ? ಹಾಂ, ಹೆಣ್ಮಕ್ಳಿಂದ ಬರೋದು ತಪ್ಪು ಅಂತ ಗೊತ್ತಿಲ್ವಾ ನಿಮಗೆ? ನೀವು ನಿಮ್ಮ ಪೊಲೀಸ್ ಭಾಷೆಯಲ್ಲಿ ಮಾತಾಡಿಸ್ಬೇಡಿ, ನಂಗೆ ಭಯ ಆಗುತ್ತೆ. ನಾನು ರೇಖಾನ ಇಷ್ಟಪಡ್ತಾ ಇದ್ದೀನಿ. ಓಹೋ, ಇದಾ ಕತೆ? ಅದಕ್ಕೆ ಫಾಲೋ ಮಾಡ್ಕೊಂಬಂದಿರೋದಾ? ಇಲ್ಲ ನಾಳೆ ನಾವು ರೇಖಾ ಅವ್ರ ಮನೆಗೆ ಹೆಣ್ಣು ಕೇಳಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸೀರೆ ತೊಗೊಂಬಂದಿದ್ದೆ. ರೇಖಾಗೆ ಯಾವ ಕಲರ್ ಇರಲಿ ಅಂತ ಮೊಬೈಲಲ್ಲಿ ಫೋಟೋ ತೊಗೊಂಬಂದಿದ್ದೆ. ಅದನ್ನು ತೋರಿಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ಓ ಹಾಗೆ. ತೊಗೊಂಬರೋಕ್ಕೆ ಮುಂಚೆ ಅವಳನ್ನ ಯಾವ ಕಲರ್ ಬೇಕು ಅಂತ ಕೇಳಬೇಕಾಗಿತ್ತಾನೆ? ಹಾಂ, ತೊಗೊಂಬಂದ್ಬಿಟ್ಟು ಇವಾಗ ಯಾವ ಕಲರ್ ಬೇಕು ಅಂತ ಕೇಳಿದ್ರೆ ನೀವು ತೊಗೊಂಬಂದಿದ್ರಲ್ಲ, ಅದನ್ನೇನು ರಿಟರ್ನ್ ಮಾಡ್ತೀರಾ? ಹ್ಞೂ ರಿಟರ್ನ್ ಮಾಡ್ತೀನಿ, ಹೇಳಿದ್ದೀನಿ ನಾನು ಅವ್ರಿಗೆ. ಬೇಡ ಅಂತಂದರೆ ವಾಪಸ್ ತಂದುಕೊಡ್ತೀನಿ ಅಂತ. ಓ ಹಾಗೆ, ಸರಿ ಸರಿ ಆಯಿತು. ಏಯ್, ಯಾರಮ್ಮ ನೀವು? ಯಾರಿದು ತೆಂಗಿನಕಾಯಿಗಳೆಲ್ಲ ಕಿತ್ತಾಕಿರೋದು? ಏಯ್, ಯಾಕೋ ತೆಂಗಿನಕಾಯಿಗೆ ಕಿತ್ತಾಕಿರೋದು? ಹಾಂ, ಯಾರು ಕೇಳೋರು ಹೇಳೋರು ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಬೇರೆಯವ್ರ ತೋಟದಾಗ ಬಂದು ಎಳ್ನೀರು ಕೀಳ್ತೀರಾ? ಎಷ್ಟು ಧೈರ್ಯ ನಿಮ್ಗೆ? ಹಾಂ, ಏಯ್, ನಮ್ಗೆ 120 ರೂಪಾಯಿ ಲಾಸು, 150 ರೂಪಾಯಿ ಲಾಸು. ಈ ಬೇಸಿಗೆ ಕಾಲದಾಗ ಒಂದೊಂದು ಕಾಯಿ 100 ರೂಪಾಯಿಗೆ ಮಾರ್ತೀರಿ ನಾವು. ಅಲ್ಲ, ನೀವು ಹಿಂಗೆ ಗೊನೆಗೆ ಕಿತ್ತಾಕಿದ್ರೆ ನೋಡೋ, ಇನ್ನೂ ಒಂದು ಗೊನೆ ಅಲ್ಲದೆ ಯಾರೋ ದುಡ್ಡು ಕಟ್ಕೊಡೋದು? ಅಯ್ಯೋ ತಾತ, ಏನು ಪರವಾಗಿಲ್ಲ ಬಿಡು, 4 ಕಾಯಿ ಕಿತ್ಕೊಂಡಿರೋದು. ಇವಾಗ ಹೆಂಗೂ ನೀವು ಬೇಸಿಗೆಗೆ ಬೇರೆಯವ್ರು ಕೊಡೋಕ್ಕೆ ಗೊನೆಗೆ ಇಳಿಸ್ತಿರಲ್ಲ, ಒಂದು ಗೆನೆ ಹಂಗೆ ಎತ್ಕೊಂಡು ಹೋಗು. 4 ಕಾಯಿ ದುಡ್ತಾನೆ, ನಾನು ಕಟ್ಕೊಡ್ತೀನಿ. ಅದಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ಅಲ್ಲಪ್ಪ, 4 ಜನಕ್ಕೆ ಇದ್ದೇ ಹೇಳ್ಕೊಡೋಣ ಆಗಿ ಇಂಥ ಕೆಲಸ ಮಾಡೋರಲ್ಲ ಇವರೆಲ್ಲ, ಸರಿನಾ? ಹಾಂ, 4 ಕಾಯಿ ಅಂತ ಹೇಳ್ತೀಯಲ್ಲ, ಅದು ನಮ್ಮ 4 ದಿನ ಜೀವನ ಮಾಡೋ ಕಾಸದು, ಆಯಿತಾ? ನಿಮ್ಗೇನು ಗೌರ್ಮೆಂಟ್ ಸಂಬಳ ಬರ್ತದೆ, ಆರಾಮಾಗಿ ಕೂತ್ಕೊಂಡು ತಿಂತೀರಾ? ನಮ್ಮಂತ ಬಡವ್ರ ಕತೆ ಹೇಳು. ಅಯ್ಯೋ ತಾತ, ಹೋಗ್ಲಿ ಬಿಡಿ ತಾತ, ಒಂದು 4 ಕಾಯಿ ಕಿತ್ಕೊಂಡ್ಬಿಟ್ಟಿದ್ವಿ, ಏನೂ ಆಗಲ್ಲ. ಯಾವೂರಮ್ಮ ನಿಂದು? ಈ ಊರಿಗೆ ಹೊಸಬ್ಳಿದ್ದಂಗಿದೆಯಾ? ಹಾಂ, ಯಾವೂರು ನಿಂದು? ನೀನೇನ ಕಿತ್ತಿರೋದು ಕಾಯಿಗಳು? ಹೌದು ತಾತ, ನಾನೇ ಕಿತ್ಕೊಂಡಿರೋದು. ಅಲ್ಲಮ್ಮ, ಹಿಂಗೆ ಬೇರೆಯವ್ರ ತೋಟಗಳಿಗೆ ಬಂದು ಕಾಯಿಗಳು ಕೀಳೋದು ತಪ್ಪು ಅಂತ ಗೊತ್ತಾಗಲ್ಲ? ಹಾಂ, ನೀನೇನು ಓದಿರೋ ಹುಡುಗಿ ಹೆಂಗಿದ್ಯಾ? ನಿಂಗೇನು ಗೊತ್ತಾಗಲ್ಲ?
ತಾತ ಇಲ್ಲ ತಾತ ನಾನು ಓದಿಲ್ಲ ತಾತ. ಓದಿ ಇಷ್ಟು ಶೋಕಿ ಮಾಡ್ತಾ ಇದೀಯ ನೀನು? ಇನ್ನ ಓದಿದ್ರೆ ಇನ್ನು ಅದೆಷ್ಟು ಶೋಕಿ ಮಾಡಿಯೋ ಏನೋ. ಅಲ್ಲ ಬೇರೆ ಊರಿಗೆ ಬಂದ್ಬಿಟ್ಟು ಇನ್ನು ಕಾಯಿಲೆ ಕಿತ್ತಾಕ್ಬಿಟ್ರೆ ಹೆಂಗೆ? ಹಾ ಅಯ್ಯೋ ತಾತ, ಹೋದ್ರೆ ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಅಂಜಗಳು ಕೊಡ್ತಾ ಇದ್ದೀರಾ? 4 ಕಾಯಿ ತಾನೆ 10 ಕಾಯಿ ದುಡ್ಡು ಕೊಡ್ತೀನಿ ನಾನು. ನೀವು ನಡೀರಿ, ನಿಮ್ಮ ಮನೆ ಹತ್ರಕ್ಕೆ ಬಂದು ಕೊಡ್ತೀನಿ ನಾನು. ಅಲ್ಲಪ್ಪ ಇವತ್ತು ನಮ್ಮ ತೋಟದಾಗ ಕಿತ್ಲು, ನಾಳೆ ಇನ್ನೊಬ್ಬರು ತೋಟ ಕೋತಾಳೆ, ಇದೇನು ಸರಿನೇನಪ್ಪ? ಹಾ ಸರಿನಾ? ಏನು ಗೊತ್ತಾಗಲ್ಲ ಇಮ್ಮಂಗೆ, ಏನು ಬುದ್ಧಿ ಇಲ್ಲ. ತಾತ ನಮ್ಮ ಪಳಿ ತಂತಿ ಕಿತ್ತಾಕಿರೋದು, ನಮ್ಮ ಪಳಿ ತಂತಿ ಕೇಳೋ ತಾತ. ಮತ್ತೆ ಕೇಳಬೇಡ ನೀನು. ಪೊಲೀಸ್ ಆಂಟಿ? ಅವ್ರ್ಯಾರ ಪೊಲೀಸ್ ಆಂಟಿ? ಅಲ್ಲಿ ತನಿಖೆ ಕಿತ್ತಾಕಿಲ್ಲ, ಅವಳೇ ನಮ್ಮ ಪಳಿ ತಂತಿ. ಅಲ್ಲಮ್ಮ, ನೀನು ನೋಡಿದ್ರೆ ಏನು ಓದಿಲ್ಲ ಅಂತೀಯ, ಆ ಹುಡುಗ ನೋಡಿದ್ರೆ ಪೊಲೀಸು ಅಂತಾನೆ. ಹಾಂ ಕೊಡಮ್ಮ ಇತ್ತ ಕಾಸು, 500 ರೂಪಾಯಿ ಕಾಸು ಕೊಡಮ್ಮ. ತಾತ, ನಾನು ಹೇಳಿದ್ನಲ್ಲ ಮನೆ ಹತ್ರ ಬಂದು ಕೊಡ್ತೀನಿ ಅಂತ, ನೀನು ಹೋಗು. ಬೇರೆಯವ್ರ ತೋಟಗಳಿಗೆ ಬಂದ್ಬಿಡೋದು, ಕಳ್ತನಕ್ಕೆ ಮಾಡೋದು, ಅದೇನು ಜನಗಳೇ ಇವರು. ಏನು ಬೇಜಾರು ಮಾಡ್ಕೊಂಬೇಡಿ, ಏನು ಮಾಡೋಕ್ಕಾಗಲ್ಲ. ಪಾಪ ತಾತನಿಗೆ ಏನು ಗೊತ್ತಾಗಲ್ಲ. ನಮ್ಗೇನು ಬೇಜಾರಿಲ್ಲ, ಲೈಫಲ್ಲಿ ಇಂಥದ್ದೆಲ್ಲ ಇದ್ರೇ ಥ್ರಿಲ್ಲಿಂಗು. ಸುಮ್ಮನೆ ಯಾವಾಗಲೂ ಸೈಲೆಂಟ್ ಆಗಿರೋ, ಯಾರ ವಿಷಯಕ್ಕೂ ಹೋಗ್ಬೇಡ, ಅವೆಲ್ಲ ನಮ್ಮ ಜಾಯಮಾನದಲ್ಲೇ ಇಲ್ಲ. ನಾವು ಈ ಥರ ಕೆಲಸ ಮಾಡೋದು ಮಾಮೂಲಿ ಆಗೋಗೈತೆ. ನಾವು ಓದ್ತಾ ಇದ್ದಾಗ ಹಂಗೆ ಮಾವಿನಕಾಯಿ ಎಲ್ಲ ಕಳ್ತನ ಮಾಡ್ತಾಯಿದ್ವಿ, ಎಲ್ಲರ ಕೈಲೂ ಬೈಸ್ಕೊತಾ ಇದ್ವಿ. ಓ ಹೌದಾ, ನೀವು ಪೂನಾದಲ್ಲಂತೆ ಓದಿದ್ದು? ಹೌದು, ನಾನು ಪೂನಾದಲ್ಲೇ ಓದಿದ್ದು. ಇವಾಗ ನನಗೆ ಮಾವಿನಕಾಯಿ ಬೇಕಲ್ಲ. ಮಾವಿನಕಾಯ? ಈ ಕಾಲದಲ್ಲಿ ಇಲ್ಲ ಮಾವಿನಕಾಯಿ, ಎಲ್ಲ ಚಿಕ್ಕ ಚಿಕ್ಕದು, ಇನ್ನೂ ಕಾಯಿ ಸಿಗಲ್ಲ ಇಲ್ಲಿ. ನೋಡಿ, ಅಲ್ಲೊಂದು ದೊಡ್ಡದು ಮರ ಇದೆ, ಅಲ್ಲಿ ಹೋಗೋಣ ನಡೀರಿ. ಆ ಮರದಲ್ಲಿ ಒಂದು 2 ಕಾಯಿ ಆದರೂ ಉಳ್ಕೊಂಡಿರುತ್ತೆ, ನನಗೆ ಕಿತ್ಕೊಡಿ, ನಡೀರಿ. ಅಯ್ಯೋ ಮೇಡಮ್, ನನಗೆ ಮರ ಹತ್ತಕ್ಕೆಲ್ಲ ಬರೋಲ್ಲ ಮೇಡಮ್. ನೋಡಿ, ರೇಖಾ ಮೇಲೆ ನಿಮಗೆ ಇಷ್ಟ ಇದ್ದರೆ ಇವಾಗ ನೀವು ಮರ ಹತ್ತಿ ನನಗೆ ಮಾವಿನಕಾಯಿ ಕಿತ್ಕೊಡ್ಬೇಕು. ನಿಮಗೆ ಹೇಳ್ತಾ ಇರೋದು ಸರ್, ಹಳ್ಳಿ ಮೇಷ್ಟ್ರೆ. ಅಯ್ಯೋ, ರೇಖಾನ್ ಕಂಡ್ರೆ ತುಂಬ ಪ್ರೀತಿ ಮೇಡಮ್ ನನಗೆ. ರೇಖಾಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ. ಹೌದಾ? ಓಹೋ, ರೇಖಾ ಎಷ್ಟೊಂದು ಪುಣ್ಯ ಮಾಡಿದ್ದಾಳೆ. ಹಾಂ, ಹಾಗಾದರೆ ನನಗೆ ಇವಾಗ ಮಾವಿನಕಾಯಿ ಕಿತ್ಕೊಟ್ಬಿಡಿ, ಸರಿನಾ? ಮೇಡಮ್ ನನಗೆ ಮರ ಹತ್ತಕ್ಕೆಲ್ಲ ಬರಲ್ಲ ಮೇಡಮ್. ನನಗೆ ಅದೆಲ್ಲ ಗೊತ್ತಿಲ್ಲ, ಮಾವಿನಕಾಯಿ ಕಿತ್ಕೊಡ್ಬೇಕು, ಬನ್ನಿ. ಸರ್, ಅಲ್ಲೇ ಇದೆ, ಕಿತ್ಕೊಳ್ಳಿ. ಸರ್ ಜಾಸ್ತಿ ಕಿತ್ತಾಕಿ. ನನ್ನ ಕಷ್ಟ ನಂಕ, ಇವ್ರು ಅದು ಕಿತ್ಕೊಳ್ಳಿ ಅಂತೆ. ನಾನು ಯಾವತ್ತೂ ಮರ ಹತ್ತಿದೋನೇ ಇಲ್ಲ. ನಾಳೆ ಬೇಡಿ ಹೆಣ್ಣು ನೋಡೋಕೆ ಹೋಗ್ತಾಯಿದ್ರಿ, ರೇಖಾ ನೋಡಿ ಹೆಂಗೆ ನೋಡ್ಕೊಂಡು ನಿಂತವಳೆ. ಅಯ್ಯೋ ಸರ್, ಎಷ್ಟೊತ್ತು ನೋಡ್ತೀರಾ ಸರ್ ನೀವು? ಮೇಡಮ್ ನಾನು ಯಾವತ್ತೂ ಮರ ಹತ್ತಿದೋನೇ ಇಲ್ಲ ಮೇಡಮ್, ನಂಗೆ ಭಯ ಆಗ್ತಾಯಿದೆ. ನಾಳೆ ಬೇರೆ ಹೆಣ್ಣು ನೋಡೋಕೆ ಬೇರೆ ಹೋಗ್ತಾ ಇದ್ವಿ, ಬಿದ್ಕಿದ್ದು ಹೋದ್ರೆ ಏನು ಗತಿ? ನೀವು ಮನೆಯಲ್ಲೇ ಇರಿ, ನಿಮ್ಮ ಅಮ್ಮ ಬರ್ತಾರೆ ಹೆಣ್ಣು ನೋಡೋಕ್ಕೆ, ನೀವು ಬರಬೇಕಾಗಿರೋ ಅವಶ್ಯಕತೆ ಏನಿಲ್ಲ. ಏನು ಮೇಡಮ್, ಮದುವೆ ಗಂಡ ಬರ್ತಿದ್ರೆ ಹೆಂಗೆ ಮೇಡಮ್? ನಾನು ಹುಡುಗಿ ನೋಡೋದು ಬೇಡವಾ? ಅಯ್ಯೋ ಸರ್, ಆವಾಗಲಿಂದ ನೋಡ್ತಾ ಇದ್ರಲ್ಲ, ಇಲ್ಲೇ ಇದ್ದಾಳಲ್ಲ ನಿಮ್ಮ ಹುಡುಗಿ. ರೇಖಾ, ನಂಗೆ ಮರ ಹತ್ತೋಕ್ಕೆಲ್ಲ ಬರಲ್ಲ. ಹತ್ತೋದೇನೋ ಹತ್ಬಿಟ್ಟೆ, ಇಳಿಯೋಕೆ ಗೊತ್ತಾಗ್ತಾ ಇಲ್ಲ ರೇಖಾ. ಹೌದಾ? ಸರಿ, ರೇಖಾ ಅಲ್ಲಿ ಬಂದು ಇಳಿಸ್ಕೊಂತಾಳೆ ಬಿಡಿ. ಸಿಕ್ತು ಮೇಡಮ್. ಕೆಳಗಡೆ ಹಾಕಿ ಸರ್, ಹಾಕಿ. ನಿಧಾನವಾಗಿಳಿರಿ. ನಾಳೆ ಹೆಣ್ಣು ನೋಡೋಕೆ ಹೋಗ್ಬೇಕು ನೀವು. ಅಯ್ಯೋ ಹೋಗಿ ರೇಖಾ ಹಿಂದೆ ಬಂದಲ್ಲ, ಇವಾಗ ಹೆಂಗಪ್ಪ ಇಳಿಯೋದು? ಅಯ್ಯೋ ಸರ್, ಬಿದ್ದೋಗ್ಬಿಟ್ರಾ? ಅಯ್ಯೋ ಸರ್, ನಿಧಾನವಾಗಿ ಎದ್ದೇಳಿ ಸರ್. ಏನೂ ಆಗಿಲ್ಲ ಮೇಡಮ್, ಏನೂ ಆಗಿಲ್ಲ, ಡೋಂಟ್ ವರಿ. ಎದ್ದೇಳಿ ನಿಧಾನವಾಗಿ. ನಾನು ಆವಾಗಲೇ ಕರೆದಾಗ ಬಂದು ಮಾತಾಡಿದ್ದಿದ್ರೆ ನಾನು ಬೀಳೋತಿತ್ತಾ? ಎಲ್ಲ ನಿನ್ನಿಂದಾನೇ ಆಗಿತ್ತು. ಏನದು ಇಬ್ರು ಗುಸು ಅಂತ ಇದ್ದೀರಾ? ಏನೂ ಇಲ್ಲ ಮೇಡಮ್. ಅಯ್ಯೋ ಸರ್, ಬೇಜಾರು ಮಾಡ್ಕೊಂಬೇಡಿ ಸರ್. ಪರವಾಗಿಲ್ಲ ಮೇಡಮ್, ಅದಕ್ಕೆಲ್ಲ ಯಾಕೆ ಬೇಜಾರು? ನಡೀರಿ ಮನೆಗೆ ಹೋಗೋಣ.